ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಮೃತ್ತಿಕಾ ಪ್ರಸಾದದ ಮಹಿಮೆ ಬಗ್ಗೆ ಹೇಳಿದೆ. ಇವತ್ತು ಮೃತ್ತಿಕಾ ಪ್ರಸಾದನ ಹೇಗೆ ಬಳಸಬೇಕು ಅಂತ ಹೇಳ್ತೀನಿ. ಮೃತ್ತಿಕಾ ಪ್ರಸಾದನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಅದರ ತೀರ್ಥ ಮಾಡಿ ಸೇವಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಮನೆಯಲ್ಲಿ ಸಿಂಪಡಿಸೋದ್ರಿಂದ ಮನೇಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ದುಷ್ಟ ಶಕ್ತಿಗಳು ದೂರ ಆಗುತ್ತೆ. ಗ್ರಹಚಾರ ದುಷ್ಟಶಕ್ತಿ ಕಾಟಗಳಿಂದ ಪಾರಾಗ್ತೀವಿ. ಮತ್ತು ಧನ ಧಾನ್ಯಾದಿಗಳು ಅಂದರೆ ಮನೆಯಲ್ಲಿ ದರಿದ್ರತನ ಹೋಗಿ ಸ್ವಲ್ಪ ಧನ ಧಾನ್ಯಗಳು ಬರುತ್ತೆ. ರೋಗಗಳು ದೂರ ಆಗುತ್ತೆ. ಕೆಟ್ಟ ಕನಸು ಬೀಳೋರು ಈ ಮೃತ್ತಿಕೆನ ಹಾಸಿಗೆ ಹತ್ತಿರ ಇಟ್ಕೊಂಡು ಮಲ್ಕೊಂಡ್ರೆ ಕೆಟ್ಟ ಕನಸು ಬೀಳೋದಿಲ್ಲ. ಮತ್ತು ಗುರುರಾಯರ ಸ್ಮರಣೆ ಮಾಡಿಕೊಂಡು ಇದನ್ನು ನಮಸ್ಕಾರ ಮಾಡಿಕೊಂಡು ಮಲಗಿದರೆ ಖಂಡಿತವಾಗಿಯೂ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಕೆಟ್ಟ ಕನಸು ಆಗೋದಿಲ್ಲ. ಮತ್ತು ಇಂಥ ಅನೇಕ ಏನೇ ತೊಂದರೆ ತಾಪತ್ರಯಗಳಿದ್ರೂ ಮೃತ್ತಿಕೆ ಪ್ರಸಾದದಿಂದ ಬಗೆಹರಿಯುತ್ತೆ. ಕಾರಣ ಏನಂದರೆ ಮೃತ್ತಿಕಾ ಪ್ರಸಾದ ಎಲ್ಲಿರುತ್ತೋ ರಾಯರು ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಮೃತ್ತಿಕಾ ಪ್ರಸಾದ ಬಳಸೋದಕ್ಕೆ ಕೆಲವೊಂದು ನಿಯಮ ಇದೆ. ಏನಂದರೆ ಮಾಂಸಾಹಾರ ತಿನ್ನುವಾಗ ಅದನ್ನು ಉಪಯೋಗಿಸ್ಬಾರ್ದು. ಮಾಂಸಾಹಾರ ತಿನ್ನೋ ಮನೆಯಲ್ಲಿ ಮೃತ್ತಿಕಾ ಪ್ರಸಾದನ ಇಟ್ಕೋಬಾರ್ದು. ಕಾರಣ ಏನಂದರೆ ಅದು ರಾಯರ ಸ್ವರೂಪ. ಹಾಗಾಗಿ ಎಲ್ಲಿ ಮಾಂಸಾಹಾರಗಳು ಮಾಡ್ತಾರೋ ಅಲ್ಲಿ ರಾಯರು ಇರಲ್ಲ. ಹಾಗಾಗಿ ಮೃತ್ತಿಕಾ ಪ್ರಸಾದನ ಈ ಥರ ಮುಟ್ಟು ಮೈಲಿಗೆ ಇರೋವಂಥ ಜಾಗದಲ್ಲಿ ಇಡಬಾರ್ದು. ಅದನ್ನು ದೇವ್ರ ಮನೆಯಲ್ಲಿ ನೀಟಾಗಿ ಇಡಬೇಕು. ಅವಶ್ಯಕತೆ ಬಿದ್ದರೆ ಅದನ್ನು ಉಪಯೋಗಿಸ್ಕೊಂಡು ಮತ್ತೆ ನೀಟಾಗಿ ಇಡಬೇಕು. ನಿಮ್ಮ ಸಮಸ್ಯೆನ ಬಗೆಹರಿಬೇಕಂದ್ರೆ ಮೃತ್ತಿಕಾ ಪ್ರಸಾದನ ಬಳಸಿ.